ಶಿರಾ ನಗರಾದ್ಯಂತ ಮಾರ್ಚ್ 5ರ ಗುರುವಾರದಂದು ಸುಮಾರು 5 ಕೋಟಿಗೂ ಹೆಚ್ಚು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆಯನ್ನ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿಬಿ ಜಯಚಂದ್ರ ನೆರವೇರಿಸಿದರು. ಶಿರಾ ನಗರಸಭಾ ವ್ಯಾಪ್ತಿಯ ಚಂಗಾವರ ರಸ್ತೆಯ ಬಳಿ ವೆಟ್ವೆಲ್ ಕಾಂಪೌಂಡ್ ನಿರ್ಮಾಣದ ಕಾಮಗಾರಿ, ಸರ್ಕಾರಿ ಹಿಂದುಳಿದ ವರ್ಗ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಕಾಮಗಾರಿ ಹಾಗೂ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿದರು. ಮಾಡ್ತಾ ಇರ್ತಕ್ಕಂಥದ್ದು ನಾವು ನಮಗೆ ಕೊಟ್ಟಿರ್ತಕ್ಕಂಥ ಗ್ರಾಂಟ್ ಅಲ್ಲಿ 5 ಕೋಟಿ ರೂಪಾಯಿನ ನಾನು ಇಲ್ಲಿ ಕೊಟ್ಟಿದ್ದೀನಿ ಶಿರಾ ಟೌನ್ಗೆ. 5 ಕೋಟಿ ಅಂದ್ರೆ ಇದು ಹೊರತಾಗಲ್ವಾ? ಇದು ಬಿಟ್ಟು ಇದು 1 ಕೋಟಿ ಬೇರೆ, ಈ ಅದಲ್ಲದೆ 5 ಕೋಟಿ ನಾವು ಕೊಟ್ಟಿದ್ವಿ. 5 ಕೋಟಿ ಒಟ್ಟು 6 ಕೋಟಿಗೆ ಇವತ್ತು ಶಿರಾ ಟೌನ್ನಲ್ಲಿ ಇವತ್ತು ಭೂಮಿ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥ ಎಸ್ಎಫ್ಸಿ ವಿಶೇಷ ಅನುದಾನದ ಅಡಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಕನ್ನಡ ಭವನ ಹಾಗೂ ಸ್ವತಂತ್ರ ಹೋರಾಟಗಾರರ ಭವನಕ್ಕೆ ತಲಾ 50 ಲಕ್ಷ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ತದನಂತರ ಪೌರ ಕಾರ್ಮಿಕರಿಗೆ 40 ಲಕ್ಷ ರೂಪಾಯಿಗಳ ವಿಮೆ, ಸುರಕ್ಷಾ ಸಾಮಗ್ರಿಗಳು ಮತ್ತು ಸಮವಸ್ತ್ರ ವಿತರಿಸಿದ್ರು. ನಾನು ಈ ಜಗಳ ಬೇಡ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಒಂದು ಜಾಗನೇ ಇತ್ತು, ಇದನ್ನು ನೋಡ್ಕೊಂಡಿದ್ದು ಇದ್ರ ಮೇಲೆ ಭಾಳ ಜನ ಕಂಡಿತ್ತು. ಯಾರ ಕಣ್ಣಿಗೂ ಬೀಳದಂಗೆ ಇವತ್ತು 80 ಅಡಿ 100 ಅಡಿ ಇದು ಕನ್ನಡ ಭವನಕ್ಕೆ, ಕನ್ನಡ ಭವನ ಮತ್ತು ಪಕ್ಕದಲ್ಲಿ 80 ಅಡಿ 100 ಅಡಿ ಸ್ವಾತಂತ್ರ್ಯ ಭವನ ಅಂತೇಳಿ. ಸ್ವಾತಂತ್ರ್ಯ ಭವನ ಅಂತಕ್ಕಂಥ ಪರಿಕಲ್ಪನೆ ಎಲ್ಲೂ ಇಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರೆ, ಶಿರಾ ತಾಲೂಕಿನಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥವರು ಬಹುಶಃ ನಮಗೆ ಗೊತ್ತಿರೋ ಪ್ರಕಾರ ಸುಮಾರು 200-220 ಜನ ಇದ್ದಾರೆ. ಅವರು ಯಾರು ಅಂತ ಹೇಳಿದ್ರೆ ಭಾಳ ಹಳ್ಳಿನಲ್ಲಿಂದ ಬರ್ತಕ್ಕಂಥವ್ರು, ಈ ಥರದ್ದು ಜನ ಇದ್ದಾರೆ. ಅವ್ರು ಯಾರು ಊರಿನವ್ರಿಗೆ ಗೊತ್ತಿಲ್ಲ ಸ್ವಾತಂತ್ರ್ಯ ಹೋರಾಟ ಮಾಡುವಂಥ ಇದ್ದರು ಸತ್ತು. ನಮಗೆ ಇವರು ನಮ್ಮ ಡಾಕ್ಟರ್ ನಂದೀಶ್ವರು ಒಂದು ಐಡಿಯಾ ಕೊಟ್ಟರು, ಸರ್ ಇಷ್ಟು ಜನ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾರೆ ಶಿರಾ ತಾಲೂಕಿನಲ್ಲಿ, ಅದನ್ನು ನಾನೆಲ್ಲಾದರೂ ಕೂಡ ನಾನು ಕ್ರೋಢೀಕರಿಸ್ತೀನಿ ಅಂತ ಹೇಳಿ ವರ್ಷಗಟ್ಟಲೆ ಓಡಾಡಿ ಅವು ಯಾರ್ಯಾರಿದ್ರು ಜೈಲಿನಲ್ಲಿದ್ದರನ್ನೆಲ್ಲ ಇಂಟರ್ವ್ಯೂ ಮಾಡಿ ಜೈಲ್ ಸರ್ಟಿಫಿಕೇಟ್ಗಳನ್ನ ನೋಡಿ ಈ ಥರ ಮಾಡಿ ದೊಡ್ಡ ಸಾಹಸನೆ ಮಾಡಿದರು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಇವತ್ತು ಕಾರ್ಯಕ್ರಮನ ಅವ್ರ ಕೈಲೇ ಮಾಡಿಸ್ಬೇಕಾಗಿತ್ತು ನಾವು. ಅದನ್ನು ಅವರ 200-220 ಜನ ಹೆಸರುಗಳೆಲ್ಲ ಕೊಟ್ಟಿದ್ದಾರೆ. ಅವ್ರ ಹೆಸರುಗಳು ಶಾಶ್ವತವಾಗಿ ಇಲ್ಲಿ ಕೆತ್ತಿಸ್ಬೇಕು ಅಂತಕ್ಕಂಥವು ಅವರ ಸಲಹೆ ಮೇಲೆ ಅದನ್ನು ನಾನು ಒಪ್ಪಿದೆ. ಇದಕ್ಕೆ 80 ಅಡಿ 100 ಅಡಿ, ಅದಕ್ಕೂ ಕೂಡ 80 ಅಡಿ 100 ಅಡಿ ಜಾಗವನ್ನು ಕೊಟ್ಟಿದ್ದೀವಿ. ಈಗ ಅದ್ರ ಜೊತೆಗೆ 1 ಕೋಟಿ ರೂಪಾಯಿ ನಾವು ಕೊಟ್ಟು ಇವತ್ತು ಭೂಮಿ ಪೂಜೆ ಪ್ರಾರಂಭ ಮಾಡ್ತಾಯಿದ್ವಿ. ಏನಪ್ಪ 2 ದಿವಸದಲ್ಲಿ ಮುಗಿಸ್ತೇನೇನು. ಒಟ್ಟು 2 ಕಟ್ಟಡಗಳು ಕೂಡ ನನ್ನ ಅಧಿಕಾರದ ಅವಧಿಯಲ್ಲೇ ತಲೆ ಎತ್ತಿ ನಿಲ್ಲಬೇಕು. ತಲೆ ಎತ್ತಿ ಎಲ್ರಿಗೂ ಕೂಡ ಹೇಳ್ಬೋದು, ನಾನು ಕನ್ನಡ ಭವನ, ನಾನು ಕನ್ನಡಿಗರಿಗೋಸ್ಕರ ಈಗ ಬದುಕಿದ್ದೀನಿ, ಶಿರಾ ತಾಲೂಕು ಬದುಕಿದೆ ಅಂತೇಳಿ ಹೇಳಬೇಕು. ಮತ್ತು ಸ್ವಾತಂತ್ರ್ಯ ಹೋರಾಟ ಮಾಡಿದವರು ನಾವು ಸತ್ತಿದ್ರು ಕೂಡ ಬದುಕಿದ್ದೀವಿ ಅಂತೇಳಿ ಅವ್ರು ಹೇಳಂಗಿರಬೇಕು. ಈ ರೀತಿಯಾದಂಥದ್ದು ಈ ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ಬಹುಶಃ ಎಲ್ಲೂ ಕೂಡ ಯಾರು ಕೂಡ ಚಿಂತನೆ ಮಾಡಿಲ್ಲದೆ ಅಂಥದ್ದು ಇವತ್ತು ನಾವು ಮಾಡಿದ್ವಿ. ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಜೀಶಾನ್ ಮೊಹಮ್ಮದ್, ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್, ನಗರಸಭೆಯ ಆಯುಕ್ತರಾದ ರುದ್ರೇಶ್, ನಗರಸಭೆ ಸದಸ್ಯರಾದ ಅಜಯ್ ಕುಮಾರ್, ರಫೀವುಲ್ಲಾ, ಸಫೀರ್, ಶಿರಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಪಾಂಡುರಂಗಪ್ಪ, ರೇಣುಕಮ್ಮ, ನಗರಸಭೆ ಇಂಜಿನಿಯರ್ ಕೆಂಚಪ್ಪ, ಹಿಂದುಳಿದ ವರ್ಗಗಳ ಅಧಿಕಾರಿ ಕುಮುದ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು.